ಇದೆ ನೋಡಿ. ನೋಡ್ಬರು ಯಾವ ಥರ ಐತೆ ಇಲ್ಲಿ ಫ್ಯಾನು ಗೀನು ಟೇಬಲ್ಲು ನೋಡಿ. ಯಾವುದೋ ಮಾರ್ಕ್ ಇಟ್ಬಿಟ್ಟು ಮಾರ್ಕ್ ಯಾವ್ದು ಟಚ್ ಆಗ್ಬಿಟ್ಟು ಗಾಡಿ ಫುಲ್ ಕಂಟೈನರ್ ಡಮರ್ ಆಗಿತ್ತು ಪೂರ. ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ಎಲ್ರಿಗೂ ಇನ್ನೊಂದಿಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ಬೋದು ನಾನು ಎಲ್ಲಿದ್ದೀನಿ ಅಂತ. ಈ ಕೃಷ್ಣಗಿರಿಯಿಂದ ಒಂದು 10 ಕಿಲೋಮೀಟ್ರ್ ಹಿಂದಗಡೆ ಆ ಕಂಟೈನರ್ ಕಂಪ್ನಿ ಬಂದಿದ್ದೀನಿ. ನಮ್ಮ ರಾಜವಳ್ಳಿಯಲ್ಲಿ ಹಾಕಿದ್ದೀನಿ. ನಮ್ಮ ಗಾಡಿಗೆ ನಡಿ ಕಂಟೈನರ್ ರೋಡ್ ಮಾಡ್ತಾರೆ ನೋಡಿ. ಇದೊಂದು ಕಂಟೈನರ್ ಇದೆ. ಮನೆ ನನ್ನ ಗಾಡಿಯಲ್ಲಿ ಲೋಡ್ ಆಗಿತ್ತು ನಮ್ಮ ರಾಜವಳ್ಳಿಯಲ್ಲೇ. ಅವತ್ತು ನಾನು ಬಂದಿಲ್ಲ, ಬೇರೆ ಹುಡುಗ ತಗೋಗಿದ್ದೆ ಇದನ್ನು ಕಂಟೈನರ್ ಬಾಕ್ಸು ನೋಡಿ. ಯಾವುದೋ ಮಾರ್ಕ್ ಇಟ್ಬಿಟ್ಟು ಮಾರ್ಕ್ ಯಾವ್ದು ಟಚ್ ಆಗ್ಬಿಟ್ಟು ಗಾಡಿ ಫುಲ್ ಕಂಟೈನರ್ ಡಮರ್ ಆಗಿತ್ತು ಪೂರ. ಒಂದು 50,000 ಕಟ್ ಮಾಡಿದ್ದಾರೆ ಈ ಕಂಪ್ನಿಯವರು ನನಗೆ ನೋಡಿ. ಇವತ್ತು ನನಗೆ ಈ ಕಂಟೈನರ್ ಲೋಡ್ ಮಾಡ್ತಾರೆ. ನಮ್ಮ ರಾಜವಳ್ಳಿ ಹಾಕಿದೆ ಇಲ್ಲಿದೆ ನೋಡಿ. ಕಂಟೈನರ್ ಯಾವ ಥರ ಆಗಿದೆ ಅಂತ ಫೋಟೋ ಹಾಕ್ತೀನಿ ನೋಡಿ. ಬಂದಾಗಿರೋದು ಏರ್ಪೋರ್ಟ್ಗೆ ಲೋಡಿಂಗು. ಮೊನ್ನೆ ಆ ಕಂಟೈನರ್ ಲೋಡ್ ಆಗಿತ್ತು ಮದುರೆಗೆ. ಅದು ಮದುರೆ ಹತ್ತತ್ರ ಪಾಯಿಂಟ್ ಗಂಟ ಹೋಗ್ಬಿಟ್ಟಿತ್ತು. ಒಂದು 20 ಕಿಲೋಮೀಟ್ರ್ ಪಾಯಿಂಟ್ ಇದೆ ಅಂತ ಅನ್ನೋದರಲ್ಲಿ ಕಂಟೈನರ್ ಬಂದು ಯಾವುದೋ ಮರ್ಕ ಹೊಡ್ಕೊಂಬಿಡ್ತು ಗುರು. ಫುಲ್ಲು ಡ್ಯಾಮೇಜ್ ಕಂಟೈನರು. 50,000 ಕಟ್ ಮಾಡಿದ್ದಾರೆ ನಮ್ಮ ಪೇಮೆಂಟಲ್ಲಿ. ಏನೋ ಮಾಡೋಕ್ಕೆ ಒಂದು ಟೈಮ್ ಹಂಗೆ ಆಗ್ಬಿಡುತ್ತೆ. ಅದು ನನಗೂ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ನಾನು ರಜೆ ಹಾಕಿದ್ದೆ. ಅವತ್ತು ಆ ಥರ ಆಗಿದೆ. ಏನು ಮಾಡೋದು ಹೇಳಿ ಗುರು. ನೋಡಿ ಕಂಟೈನರ್ ಒಳಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಆಫೀಸ್ ಕಂಟೈನರ್ ಇದು. ಟೇಬಲ್ಲು ಫ್ಯಾನು ಎಲ್ಲ ಬಂದ್ಬಿಡುತ್ತೆ. ಬೇಕಾದ್ರೆ ನಮ್ಗೆ ಏನು ಬೇಕು ಬರುತ್ತೆ ಅದರಲ್ಲಿ. ಅಡುಗೆ ಮನೆ ಮತ್ತು ಬಾತ್ರೂಮ್ ಗೀತ್ರೂಮ್ ರೂಮ್ ಬೆಡ್ ಗಿಡ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ನಾವು ಯಾವ ಥರ ಆರ್ಡ್ರ್ ಕೊಡ್ತೀರೋ ಆ ಥರ ಎಲ್ಲ ಮಾಡಿಕೊಡ್ತಾರೆ. ನೋಡಿ ಕಂಟೈನರ್ ರೆಡಿ ಮಾಡ್ತಾಯಿದ್ದಾರೆ ಒಂದು ವಾರದಿಂದ. ಅದಾಗಿ ಒಂದು ವಾರ ಆಯಿತು ಆಗಿ. ಅದು ರೆಡಿ ಮಾಡ್ತಾಯಿದ್ದಾರೆ ಈಗ. ಅದು ಮತ್ತೆ ತೊಗೊಂಡು ಹೋಗ್ಬೇಕು ಮದುರೆಗೆ. ಸೊ ನಾವೇ ತೊಗೊಂಡು ಹೋಗ್ಬೇಕು ಮತ್ತೆ. ನೋಡಿ ನಮ್ಮ ರಾಜವಳ್ಳಿ ನೋಡಿ ಗುರು. ಇಲ್ಲಿ ಈ ಥರ ಕಲ್ಲು ಇದು ಮಾಡ್ತಾರೆ ಮನೆಗೆ ಶೋಗೆ ಕಲ್ಲು ಕಟಿಂಗ್ ಪೀಸು. ಏನಿಲ್ಲ ಬಾಣ, ಇದಾ ಕಾರ್ ಪಾರ್ಕಿಂಗು ಮನೆಗೆ ಡಿಸೈನ್ಗೆ ಹಾಕುತ್ತಲ್ಲ ಇದು. ಹಾಂ ಹಾಂ ನೋಡಿ, ಯಾರಾದರೂ ಬೇಕಾದ್ರೆ ತಗೊಳ್ಳಿ. ಫುಲ್ಲು ಅದೇ ಗುರು ಈ ಕಡೆ ಎಲ್ಲ. ಗುರು ಇನ್ನೂ ಕ್ರೇನ್ ಬರೋದು ಲೇಟ್ ಆಗುತ್ತೆ. ಬನ್ನಿ ಮೇಲ್ಗಡೆ ಇನ್ನೂ ಸ್ವಲ್ಪ ಕಂಟೈನರ್ ಇದೆ ಮೇಲ್ಗಡೆ, ಅದು ತೋರಿಸ್ತೀನಿ. ಅಲ್ಲಿ ಆಫೀಸ್ ಇರೋದು ಅವ್ರದ್ದು. ಬನ್ನಿ ಹೋಗಿ ಬರೋಣ. ಗುರು ನೋಡಿ ನಮ್ಮ ರಾಜವಳ್ಳಿ ಅಲ್ಲಿ ಹಾಕಿದ್ದೀನಿ. ಮತ್ತು ಮೇಲ್ಗಡೆ ಇಷ್ಟು ಕಂಟೈನರ್ ಇದ್ದಾವೆ, ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಆಫೀಸ್ ಕಂಟೈನರು ಮತ್ತು ಅಂಗಡಿಗೆ ಆ ಥರ ಕಂಟೈನರ್ ಗುರು. ಯಾರ ಭಯ್ಯ ಕಾಣವ್ವಾ ನೋಡಿ. ಜರ ಗಾಡಿಗೂ ಬೇಗ ಕಂಟೈನರ್ ಕಟ್ಕೊಡ್ತಾರೆ. ನೋಡಿ ಎಷ್ಟು ಕಂಟೈನರ್ ಮಾಡಿದ್ದಾರೆ. ಮತ್ತು ನೋಡಿ ಈ ಕಂಟೈನರ್ ತಗೊಂಡು ಹೋಗ್ಬೇಕು. ಇದು 25 ಅಡಿ ಉದ್ದ ಇದೆ ಮತ್ತು 12 ಅಡಿ ಅಗಲ ಇದೆ. ಅದು ಇವಾಗೆಲ್ಲ ಲೋಡಿಂಗು ಇನ್ನೊಂದು ವಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಪಾರ್ಟಿ ಕನ್ಫರ್ಮ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ ಗಾಡಿಗೆ ಲೋಡ್ ಮಾಡ್ತೀನಿ, ಬೇಕಾದ್ರೆ ಆವಾಗಲೂ ವೀಡಿಯೋ ಮಾಡ್ತೀನಿ ನೋಡಿ ಯಾವ ಥರ. ಇನ್ನು ಕಾಯೆಲ್ಲ ಚಿಕ್ಕ ಚಿಕ್ಕ ಇದೆಲ್ಲ ನಮ್ಮ ಗಾಡಿ ಲೋಡ್ ಆಗೋದು. ಇಷ್ಟು ದೊಡ್ಡ ಕಂಟೈನರ್ಗಳು
ನೋಡಿ ಯಾವ ಥರ ಇದೆ. ವಾಶ್ ಬೇಸಿನ್, ಬಾತ್ರೂಮ್ ಇದು ಗುರು, ಸ್ನಾನ ಮಾಡೋದು, ಏನು ಬೇಕು ಎಲ್ಲ ಬಂದ್ಬಿಡ್ತೇವೆ ಗುರು ಇದರಲ್ಲಿ. ಸುಮಾರು ಕಂಟೈನರ್ ಇದ್ದಾವೆ ನೋಡಿ. ಇವೆಲ್ಲ ಸೆಕ್ಯೂರಿಟಿ ರೂಮ್ಗಳು, ಸೆಕ್ಯೂರಿಟಿ ಕ್ಯಾಬಿನು, ಚಿಕ್ಕ ಚಿಕ್ಕ ಕ್ಯಾಬಿನ್ ಗುರು ಇದು. ಬನ್ನಿ ಈ ಕ್ಯಾಬಿನ್ ಒಳಗಡೆ ಯಾವ ಥರ ಇದೆ ನೋಡೋಣ. ನೋಡಿ ಗುರು ಯಾವ ಥರ ಐತೆ ಇಲ್ಲಿ. ಫ್ಯಾನು ಗೀನು, ಟೇಬಲ್ಲು ಮತ್ತು ಬಾತ್ರೂಮ್ ನೋಡಿ ಗುರು. ಮನೇಲಿ ಈ ಥರ ಇರಲ್ಲ ಗುರು. ಸ್ನಾನ ಮಾಡೋಕ್ಕೆ ನೋಡೋಕೆ ಎಲ್ಲ ಇದೆ. ನಾವು ಯಾವ ಥರ ಆರ್ಡ್ರ್ ಕೊಡ್ತೀರೋ ಆ ಥರ ಕಂಟೈನರ್ ರೆಡಿ ಮಾಡಿಕೊಡ್ತಾರೆ ಇವರು. ಬನ್ನಿ ಇನ್ನೂ ಒಂದು ಕಂಟೈನರ್ ಇದೆ ಅಲ್ಲಿ ಮುಂದೆಗಡೆ, ಅದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಬರೋ ಯಾವುದೋ ಹೋಟ್ಲಿಗೆ ಇಲ್ಲ ಅಂಗಡಿಗೆ ಇರ್ಬೋದು ಇದು. ಯಾವುದೋ ಹೋಟ್ಲಿಗೆ ಇರ್ಬೇಕು ಇದು. ನೋಡಿ ಸಿಂಕೆಲ್ಲ ಇದೆ. ನೋಡಿ ಡೋರ್ಗಿರೆಲ್ಲ ಬಂದ್ಬಿಡ್ತೇವೆ ಅವರು ಇದರಲ್ಲಿ. ಶಟ್ರ್ ಗಿಟ್ರೆಲ್ಲ ಇದೆ ನೋಡಿ. ಶಟ್ರ್ ಗಿಟ್ರೆ ಮತ್ತು ನೋಡಿ ಇಲ್ಲೊಂದು ಇದು ಇದೆ ಕಂಟೈನರ. ನೋಡಿ ಇಲ್ಲಿ ಯಾವುದೋ ಆಫೀಸ್ದು ಮತ್ತು ವಾಶ್ ಬೇಸಿಂಗು ಸೇಮ್ ಮನೇಲಿ ಇರೋಂಗೆ, ಮನೇಲಿ ಕೂಡ ಇರೋಲ್ಲ ಗುರು ಈ ಥರ. ಆ ಥರ ಮಾಡಿಕೊಡ್ತಾರೆ ಎಲ್ಲ ಕಂಟೈನರ್ ಬಾಕ್ಸಲ್ಲೇ. ಎಲ್ಲಿ ಬೇಕಾ ತೊಗೊಂಡೋಗ್ಬೋದು, ಎಲ್ಲಿ ಬೇಕಾ ಇಟ್ಕೋಬೋದು. ಇದು ಅದು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಡೋರ್ಗೆಲ್ಲ ಬಂದ್ಬಿಡುತ್ತೆ. ಯಾರ ಭಯ ನೋಡಿ ಇವನೇ ಎಡ್ಡಿ ಇಲ್ಲೆಲ್ಲ ಕಿಂಗು. ಓಕೆ, ಹುಡುಗನೆಲ್ಲ ಪ್ಲಾನಿಂಗ್ ಎಲ್ಲ ಕೊಡೋದು. ಅವನೇ ಸೀನಿಯರ್, ಎಲ್ಲರಿಗಿಂತ ಅವನೇ ಸೀನಿಯರ್ ಇಲ್ಲಿ. ಯಾರಿಗಾದ್ರೂ ಬೇಕಾದರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಈ ಥರ ಕಂಟೈನರ್ ಬಿಟ್ಟರೆ, ಗಾಡಿ ಬಿಟ್ರೂ ಕಂಟೈನರ್ ಮಾಡಿಕೊಡ್ತಾರೆ ಹೋಟ್ಲಿಗೆ ಅಂತ ಇದೆಲ್ಲ. ಗುರು ಇನ್ನೂ ಕ್ರೈನ್ ಬಂದಿಲ್ಲ. ಆ ಕ್ರೈನ್ ಎಷ್ಟು ಕರೆಕ್ಟಾಗಿ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಭಯಂಕರ ಬಿಸಿಲು ಬರೋ ಕೃಷ್ಣಗಿರಿ ಹತ್ತದರ ನೋಡಿ. ಬಿಸಿಲಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಪಾಪ ಇವರು. ಕೆಲಸ ಕಲ್ಲು ಬಂಡೆ ಬೇರೆ, ಫುಲ್ಲು ಬಿಸಿಲು. ಗುರು ಟೈಮಿಗೆ 1 ಗಂಟೆ ಆಗಿದೆ. ಆ ಕ್ರೈನ್ ಬಂತು. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ನೋಡಿ ಬೆಲ್ಟ್ ಆಗ್ತಾ ಇದ್ದಾನೆ. ನಮ್ಮ ಮುಂದೆ ಬರೋ ಟಚ್ ಆಗ್ತಿತ್ತಲ್ಲಿ. ಆಗ್ಯಾವ ಇನ್ನ ಕೊಂಚ ಇನ್ನ ಬಸ್ ಬರ್ಲೆ. ಏ ಬಸ್ ಸಾಕಪ್ಪ. लेवल से पकड़ो.
लेवल पकड़ा। हाँ बस डाउन करो। हाँ डाउन। हाँ ओके बराबर है ना। ಓಕೆ ಗಾಡಿ ಮೇಲೆ ಇಟ್ಟಿದ್ದಾನೆ. ಏನೂ ಆಗಲೇನಿಲ್ಲ. ಇದು ಕರೆಕ್ಟ್ಗೆ 8 ಅಡಿ ಇದೆ ಕಂಟೈನರು. 8ಗೆ 20 ನಾವು ಮುಂದೆ 3 ಅಡಿ 4 ಅಡಿ ಗ್ಯಾಪ್ ಬರುತ್ತೆ. ಹಾಂ ಓಕೆ ಬೆಟ್ ಬಿಟ್ಬಿಟ್ರೆ ಆಯಿತು. ಓಕೆ ನೋಡಿ ಎಲ್ಲತ್ತಾನ ಅವನು ಶಿಷ್ಯ. ಇವಾಗ ಚೆನ್ನಾಗಿ ಹತ್ತಿ ಅಭ್ಯಾಸ ಐತೆ ಗುರು. ನಮಗೆಲ್ಲ ಹತ್ತಕ್ಕಲ್ಲ ಆಗಲ್ಲ. ಓಕೆ ಬನ್ನಿ ಬೆಲ್ಟ್ ಗಿಲ್ಟ್ ಹಾಕೋಣ. ಶಿಷ್ಯ ಬೆಲ್ಟೆಲ್ಲ ಬಿಸ್ತಾನೆ. ಗುರು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಬೆಲ್ಟ್ ಹಾಕಿದ್ದೀನಿ, 3 ಬೆಲ್ಟ್ ಹಾಕಿದ್ದೀನಿ. ಕರೆಕ್ಟಾಗಿ ಗಾಡಿ ಒಳಗಡೆ ಕುತ್ಕೊಳ್ಳುತ್ತೆ. ಮೆಟ್ರಲ್ಲಿದು ಕಂಟೈನರ್ ಬಾಕ್ಸು ನೋಡಿ. ಆಚೆ ಕಡೆ ಬಂದಿಲ್ಲ, ಏನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಗ್ಯಾಪೇ ಇದೆ. ಬನ್ನಿ ಹೋಗೋಣ. ಬಿಲ್ ತಗೊಬಂದಿಲ್ಲ. ಹಾಂ ತಗೊಬಂದ್ಮೇಲೆ ಹೋಗ್ತಾ ಇರೋಣ. ಗುರು 10 ನಿಮಿಷ ಆದಮೇಲೆ ಬಿಲ್ಲು ಮತ್ತು ಕಂಟೈನರ್ ಬಾಕ್ಸ್ ಬೀಗ ಕೊಟ್ಟಿದ್ದಾನೆ. ಬನ್ನಿ ಹೋಗೋಣ. ಗುರು ಯಾರಿಗಾದರೂ ಕಂಟೈನರ್ ಬೇಕಾದರೆ ನೋಡಿ ನಂಬರ್ ಇದೆ ಇಲ್ಲಿ. ಆ ನಂಬರ್ ಫೋನ್ ಮಾಡಿ ಕಂಟೈನರ್ ಯಾವ ಥರ ಬೇಕು ಹೇಳಿ ಮಾಡಿಕೊಡ್ತಾರೆ. ಓಕೆ ನಾವು ಇಲ್ಲಿಂದ ಹೋಗೋಂಥ ಸಮಯ ಬಂದಾಯಿತು. ಬನ್ನಿ ಹೋಗೋಣ. ನಾವೀಗ ಹೈವೇ ಬಂದಿದ್ದೀವಿ. ಈ ಕಡೆ ಹೋದರೆ ಈ ಕಡೆ ಹೋದರೆ ಬೆಂಗಳೂರು ರೋಡ್ ಇದು. ಬನ್ನಿ ಹೋಗೋಣ. ನೆಕ್ಸ್ಟ್ ಡೇ. ಹಾಯ್ ಹಲೋ ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಈಗ ನಾನು ಚಂದಾಪುರದಲ್ಲಿದ್ದೀನಿ. ಟೈಮ್ 5 ಗಂಟೆ ಆಗಿದೆ. ನೋಡ್ಬೋದು ಹೈವೇಲಿ ಯಾವ ಥರ ಜಾಮ್ ಇದೆ ಅಂತ. ಅದಕ್ಕೆ ನಾನು ಅಲ್ಲೇ ಸರ್ವಿಸ್ಗಳು ತೊಗೊಂಬಿಟ್ಟೆ ಗೆಸ್ಟನಲ್ಲೇ. ನಮ್ಮ ಸರ್ವಿಸ್ಗಳು ಅಷ್ಟು ಜಾಮ್ ಏನಿಲ್ಲ. ಬಟ್ ಹೈವೇಲಿ ಯಾವ ಥರ ಜಾಮ್ ಇದೆ. ನಿನ್ನೆ ಪಾರ್ಟಿಗೆ ಫೋನ್ ಮಾಡಿದ್ದೆ. ಪಾರ್ಟಿ ಬೆಳಗ್ಗೆ 8 ಗಂಟೆ 9 ಗಂಟೆ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ 5 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ ಗುರು ಏರ್ಪೋರ್ಟ್ಗೆ. ನೋಡಿ ನಮ್ಮ ಅಲ್ಟ್ರಾ ಹೈವೇಲಿ ಬರ್ತಾ ಐತೆ. ಇದು ರೋಡ್ ಜಾಮಲ್ಲಿ ಸಿಗಾಕೊಂಡಿದೆ. ಪಾಪ ನಮ್ಮ ಅಣ್ಣ ತಗೊಬರ್ತಾರೆ ಗಾಡಿ. ಅದು ಅವ್ರಿಗೆ ಗೊತ್ತಿಲ್ಲ, ಯಾವಾಗಲೂ ಬಂದಿಲ್ಲ ಅವರು. ನೋಡಿ ಜಾಮ್ ಆಗ್ಬಿಟ್ಟಿದೆ ಗಾಡಿ. ಜಾಮ್. ನಮ್ಮ ನಾಗರಾಜ್ನ ರಜೆ ಹಾಕ್ಬಿಟ್ಟಿದ್ದಾನೆ ಅಲ್ಟ್ರಾ ಡ್ರೈವರು. ಪಾಪ ಅದಕ್ಕೆ ನಮ್ಮ ಅಣ್ಣ ತಗೊಬರ್ತಾ ಇದ್ದಾರೆ. ನೋಡಿ ಜಾಮಲ್ಲಿ ಸಿಗಾಕೊಂಡು. ಗುರು ಜಾಮೆಲ್ಲ ಮುಗಿಸ್ಕೊಂಡು ಎಲೆಕ್ಟ್ರಿಸಿಟಿ ಬಂದಿದ್ದೀನಿ. ನಾನು ಕೆಳಗಡೆ ಹೋಗ್ತೀನಿ, ಮೇಲ್ಗಡೆ ಹೋಗಲ್ಲ. ಫ್ಲೇವರ್ ಮೇಲ್ಗಡೆ ಅಲ್ಲಿ ಹೋದ್ರೆ ಸುಮ್ಮನೆ 170 ರೂಪಾಯಿ ದಂಡ. ಇಷ್ಟೊತ್ತಲ್ಲಿ ಏನು ಟ್ರಾಫಿಕ್ ಏನು ಇರೋಲ್ಲ. ಈ ಮೇಲ್ಗಡೆ ಫುಲ್ಲು ಬಸ್ ಕ್ಲೋರೇ ಕಟ್ಟಾಗ್ರು ನೋಡಿ. ಅದಕ್ಕೆ ನಾನು ಕೆಳಗಡೆ ಹೋಗ್ತೀನಿ. ಕೆಳಗೆ ಏನು ಜಾಮ್ ಇರೋಲ್ಲ ರೋಡು. ನೋಡಿ ಬೊಮ್ಮನಹಳ್ಳಿ ಬರೋ ಹೊತ್ತಿಗೆ ನಮ್ಮ ಅಲ್ಟ್ರಾನು ಗಾಡಿ ಮುಂದೆ ಬಂದ್ಬಿಟ್ಟಿದೆ. ಹೊರಗಡೆ ಬಂದ್ಬಿಟ್ಟಿದ್ದಾರೆ ಸ್ಪೀಡಾಗಿ. ಗುರು ಫೈನಲಾಗಿ 7:15 ಪಾಯಿಂಟ್ ಬಂದಿದ್ದೀನಿ. ನೋಡ್ಬೋದು ಇದೇ ಪಾಯಿಂಟು. ಗುರು ನೋಡಿ ಮುಂದೆಗಡೆ ಕೆಂಪೇಗೌಡ ಟ್ಯಾಚು ಇದೆ ಏರ್ಪೋರ್ಟಲ್ಲಿ. ಅಲ್ಲಿಗೂ ನನಗೆ 1 ಕಿಲೋಮೀಟ್ರ್ ಬರ್ಬೋದು ಗುರು. ನೋಡಿ ಇಲ್ಲೇ ಇದೆ ಗಾಡಿ ಸೈಟಲ್ಲಿ. ನೋಡಿ ಅವರೇ ಪಾಲ್ಟಿ. ನೋಡಿ ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಕಂಟೈನರ್ ಪಕ್ಕದಲ್ಲಿ ಅನ್ಲೋಡ್ ಮಾಡ್ತಾರೆ. ಇನ್ನು ಟ್ರೈನ್ ಬಂದಿಲ್ಲ ಗುರು. ನಮ್ಮ ಅಲ್ಟ್ರಾ ಸಿಟಿ ಕಡೆ ಹೋಯ್ತು. ಓಡಾಡಿ ಯಾವ ಥರ ಇದ್ದು
ಎಲ್ಲ ಪುಡಿ ಆಗಿಬಿಟ್ಟಿತ್ತೆ ಗುರು ಇಲ್ಲಿ, ಎಲ್ಲ ಪುಡಿ ಆಗಿಬಿಟ್ಟಿದೆ ಗಾಡಿಗಳು ಓಡಾಡಿ ಓಡಾಡಿ. 9 ಗಂಟೆ ಟ್ರೈನ್ ಬಂದಿದ್ದೆ, ಅಲ್ಲಿ ಬೆಲ್ಟ್ ಹಾಕ್ತಾ ಇದ್ದಾರೆ. ಗುರು ಫೈನಲಾಗಿ ಅನ್ಲೋಡೆಲ್ಲ ಆಗಿದೆ. ಬನ್ನಿ ಒಳಗಡೆ ಬೀಗ ಮತ್ತು ಬಿಲ್ಲಿದೆ, ಕೊಟ್ಬಿಟ್ಟು ಹೋಗ್ತಾರಣ್ಣ. ಗುರು ಅನ್ಲೋಡೆಲ್ಲ ಆಯಿತು. ಈಗ ಮತ್ತೆ ಹತ್ತಿ ಬೆಲೆಗೆ ವಾಪಸ್ ರಿಟರ್ನ್ MT ಹೋಗ್ಬೇಕು ಇಲ್ಲಿಂದ. ನೋಡಿ ಕೆಂಪೇಗೌಡ ಟ್ಯಾಚು